ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪೊಟ್ಯಾಟೋ ಯೂಟ್ಯೂಬ್ ಚಾನೆಲ್. ಎಸ್, ಯಾಕೆ ಇಷ್ಟು ರೆಡಿ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾನು ಇಷ್ಟು ದಿನದಿಂದ ಹೇಳ್ತಾ ಇದ್ನಲ್ಲ, ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಅಂತ. ಎಸ್, ಆ್ಯಕ್ಚುಲಿ ನಿನ್ನೆ ಇರಬೇಕಿತ್ತು ಕ್ಲಾಸು, ಮ್ಯಾಮ್ ಪೋಸ್ಟ್ಪೋನ್ ಮಾಡಿದರು. ಇವತ್ತಿಂದ ಸ್ಟಾರ್ಟು. ಯಾವ ಕ್ಲಾಸು ಅಂದರೆ, ನಾನು ಮೇಕಪ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಸೊ ಯಾರು ಮೆಂಟರು, ಏನು, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ವಿಡಿಯೋನ ನೋಡ್ತಾ ಇರಿ, ಹೇಳ್ತೀನಿ. ಸೊ ನಾನು ಫಸ್ಟ್ ಡೇ ಕ್ಲಾಸಿಗೆ ಈ ಥರ ರೆಡಿ ಆಗಿದ್ದೀನಿ. ಕ್ರಾಪ್ ಟಾಪ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಸೊ ಬ್ಲ್ಯಾಕ್ ಕ್ರಾಪ್ ಟಾಪ್ ಹಾಕ್ಕೊಂಡು ಬೇಬಿ ಪಿಂಕ್ ಕಲರಲ್ಲಿ ಹಾಫ್ ಮಿಡಿನ ಹಾಕ್ಕೊಂಡಿದ್ದೀನಿ. ಸೊ ಹಾಗೆ ವೈಟ್ ಶೂ ಹಾಕ್ಕೊಂಡಿದ್ದೀನಿ. ನಾನು ಈ ಥರ ರೆಡಿ ಆಗಿದ್ದೀನಿ. ಈ ಕ್ಲಾಸ್ಗೆ ಇವ್ರ ಹತ್ರ ನಾನು ಕ್ಲಾಸ್ ಅಟೆಂಡ್ ಆಗಬೇಕಂತ ತುಂಬ ಟೈಮಿಂದ ವೆಯ್ಟ್ ಮಾಡ್ತಾ ಇದ್ದೆ. ನಾಟ್ ಟೈಮು, ವರ್ಷದಿಂದನೇ ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ. 3 ಇಯರ್ಸಿಂದ ಹೋಗಬೇಕು ಅಂತ ಆಗ್ತಿರ್ಲಿಲ್ಲ. ಬಟ್ ಫೈನಲಿ ನಾನು ಅಂದ್ಕೊಂಡಿರುವ ನನ್ನ ಫೇವ್ರೇಟ್ ಆಗಿರುವ ಮೆಂಟರ್ ಅವ್ರ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಅವ್ರ ಹತ್ರ ನಾನು ಒಂದು ಮಾಸ್ಟರ್ ಕ್ಲಾಸಸ್ ಕೂಡ ಅಟೆಂಡ್ ಮಾಡಿದ್ದೀನಿ ರೀಸೆಂಟ್ಲಿ, ಜುಲೈಯಲ್ಲಿ 2024 ಜುಲೈಯಲ್ಲಿ ಅವ್ರ ಹತ್ರ ಒಂದು ಮಾಸ್ಟರ್ ಕ್ಲಾಸಸ್ ಕೂಡ ಅಟೆಂಡ್ ಮಾಡಿದ್ದೀನಿ. ಸೊ ನಾನು ಅದರಿಂದ ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಈಸಿಯಾಗಿ ಟೆಕ್ನಿಕ್ನ ಹೇಳ್ಕೊಟ್ರು ಅಂದರೆ ತುಂಬ ಈಸಿಯಾಗಿ ಹೇಳ್ಕೊಟ್ರು, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಅವಾಗ ಅಂದ್ಕೊಂಡೆ, 1 ಡೇ ಮಾಸ್ಟರ್ ಕ್ಲಾಸಸ್ಗೆ ಇವ್ರು ಇಷ್ಟು ಹೇಳ್ಕೊಟ್ಟಿದ್ದಾರೆ, ಇನ್ನು ಬೇಸಿಕ್ ಟು ಅಡ್ವಾನ್ಸ್ ಕ್ಲಾಸಸ್ಸಲ್ಲಿ ಇನ್ನೆಷ್ಟು ನಾಲೆಜ್ನ ತಗೋಬಹುದು ಅಂತ. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದೆ, ಇಲ್ಲ ಹೋಗಲೇಬೇಕು, ಫಸ್ಟಿಂದನೇ ಹೋಗ್ಬೇಕಂತ ಇದ್ದೆ. ಅಟ್ಲೀಸ್ಟ್ 1 ಡೇ ಮಾಸ್ಟರ್ ಕ್ಲಾಸ್ನ ಅಟೆಂಡ್ ಮಾಡಿದೆ. ಬಟ್ ಅದು ಅಟೆಂಡ್ ಮಾಡಿ ಆದಮೇಲೆ ನನಗೆ ಅಟೆಂಡ್ ಮಾಡಲೇಬೇಕು ಇವ್ರದ್ದು ಬೇಸಿಕ್ ಟು ಅಡ್ವಾನ್ಸ್ ಕ್ಲಾಸಸ್ ಅಂತ ಹೇಳಿ ಈಗ ಹೋಗ್ತಾ ಇದ್ದೀನಿ. ಈ ಮೇಕಪ್ ಕೋರ್ಸ್ ಆದಮೇಲೆ ಸೊ ಆಲ್ರೆಡಿ 3 ಇಯರ್ಸ್ ಆಗಿದೆ ನಾನು ಮೇಕಪ್ ಕಲಿತು. ಬಟ್ ಇವ್ರ ಹತ್ರ ಇನ್ನೂ ತುಂಬ ಚೆನ್ನಾಗಿ ಕಲಿಬೇಕು. ಇನ್ನೂ ಏನಾದರೂ ನಾವು ಮಾಡೋಕ್ಕಿಂತ ಮುಂಚೆ ನಮಗೆ ನೀಟಾಗಿ ಗೊತ್ತಿರಬೇಕು ಒಂದು ವಿಷಯದ ಮೇಲೆ. ಸೊ ಹಾಗಾಗಿ ಇನ್ನೂ ಡೀಪಾಗಿ ಇವ್ರ ಹತ್ರ ಕಲಿತು ನೋಡೋಣ, ಏನೋ ಮಾಡೋಣ ಅಂತ ಇದ್ದೀನಿ. 3.5 ಇಯರ್ಸಿಂದ ವೆಯ್ಟ್ ಮಾಡಿ ನಾವು ಹೇಳ್ದಂಗೆ ಏನೂ ಆಗಲ್ಲ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಸೊ ಇವತ್ತಿನ ಕ್ಲಾಸು ಹೇಗಾಗುತ್ತೆ ಏನು ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ನನಗೂ ನಾಚಿಕೆ ಆಗುತ್ತೆ ವಿಡಿಯೋ ಎಲ್ಲ ತೆಗೆಯುವಾಗ. ವಾಯ್ಸ್ ಕೂಡ ಲೈವಲ್ಲಿ ಅಂದರೆ ವಿಡಿಯೋ ಮಾಡುವಾಗ ಮಾತಾಡೋಕ್ಕಾಗಿಲ್ಲ ಅಂದ್ರೂ ವಿಡಿಯೋ ಮಾಡಿಕೊಂಡು ಆಮೇಲೆ ವಾಯ್ಸ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ತುಂಬ ದೂರ ಹೋಗಬೇಕು, ಇಷ್ಟು ರೆಡಿಯಾಗಿ ಅಲ್ಲಿ ಹೋಗೋಷ್ಟೊತ್ತಿಗೆ ಎಲ್ಲ ಹೋಗಿರುತ್ತೆ. ಸೊ ಲೆಟ್ಸ್ ಗೋ. ಆಗಲೂ ಲೇಟು, ಅಮಿತಿಂದನೇ ಲೇಟು. ಫಸ್ಟ್ ಹೇಳಿದ್ರು ನಾನು ಬರ್ತೀನಿ ಇವತ್ತು, ಫಸ್ಟೇ ಅಲ್ವಾ ಬಿಟ್ಟು ಬರ್ತೀನಿ ಅಂತ ಹೇಳಿದರು ನಿನ್ನೆ ಫೋನ್ ಮಾಡಿ. ಇವಾಗ ಇಲ್ಲ, ನನಗೆ ಹೊಸರು ಹೋಗೋಕ್ಕಿದೆ ಅಂತೆ. ನಾನು ಕೇಳಿದ ಮೇಲೆ ಹೇಳ್ತಿರೋದು 9 ಗಂಟೆಗೆ. ಇವತ್ತೆಲ್ಲಾದರೂ ನನಗೆ ಕ್ಲಾಸಿಗೆ ಲೇಟ್ ಆದರೆ ಅಮಿತ್ ಈಸ್ ಅ ರೀಸನ್. ಓಕೆ. ಸೊ ಕೋನಪ್ಪ ನಗರ ತನಕ ನಂಗೀಗ ಅಮಿತು ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಈಗ ಹೊರಟೆ. ಮೇ ಬಿ ನಾನು ಹೋಗಿ ಮುಟ್ಟೋಷ್ಟೊತ್ತಿಗೆ 10:30 ಆಗುತ್ತೆ. 11 o'clock ಕ್ಲಾಸು. ಸೊ ಹೋಗೋಣ, ಟೈಮ್ ಆಗಿದೆ. ಗಾಡಿ ತಗಿ ಬೇಗ. ಮೈಸೂರು ರೋಡ್ ಬಂದು ರೀಚ್ ಆಗೋವಾಗಲೇ 10:30 ಆಗಿತ್ತು. ಸೊ ಹಾಗಾಗಿ ಹೋದರೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ನಾನು ಓಲೋ ಆಟೋನ ಬುಕ್ ಮಾಡಿಕೊಂಡು ನಾನು ಹೋಗ್ತಾ ಇರೋ ಕ್ಲಾಸ್ ಕಡೆ ಹೋದೆ. ಫೈನಲಿ ನೋಡ್ತಾ ಇರ್ಬೋದು, ನಾನು ಸೆಲೆಕ್ಟ್ ಮಾಡ್ಕೊಂಡಿರುವ ಮೆಂಟರ್ ಲಕ್ಷ್ಮೀ ಶೆಟ್ಟಿ ಮ್ಯಾಮ್. ಬ್ಯಾಂಗ್ಳೂರಲ್ಲಿ ತುಂಬಾ ಟ್ರೆಂಡಿಂಗಲ್ಲಿರುವ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ನಾವು ಹೋಗಿದ್ದೆ, ನಮಗೆ ಚಾಕ್ಲೇಟ್ ಬುಕ್ ಹಾಗೆ ಪೆನ್ನನ್ನು ಇಟ್ಟಿದ್ರು. ಸೊ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಯಿತು ಇಂಟ್ರೊಡಕ್ಷನ್ ಕ್ಲಾಸ್ ಅಂತೂ ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ವಾಯ್ಸ್ ಕೊಡ್ಲಿಕ್ಕೆ ಹೋಗೋದಿಲ್ಲ ವಿದೌಟ್ ಅವ್ರ ಪರ್ಮಿಷನು. ಬಟ್ ತುಂಬಾ ಚೆನ್ನಾಗಾಗಿತ್ತು.
ಮೈಸೂರು ರೋಡಿಂದ ಕೊನಪ್ಪ ನಗರ ಬಂದು ರೀಚ್ ಆದೆ. ಸೊ ಅಲ್ಲಿ ಬರ್ತಿದ್ದಂತೆ ಡೈರೆಕ್ಟ್ ನಮ್ಮ ಮನೆ ಹತ್ರ ಹೋಗೋ ಬಸ್ ಸಿಕ್ತು. ನನಗಂತೂ ಫುಲ್ ಖುಷಿಯಾಗಾಯಿತು. ಸೊ ಇವತ್ತು ಫಸ್ಟ್ ಡೇ ಪ್ರೋ ಮೇಕಪ್ ಕ್ಲಾಸ್ ಆಗಿತ್ತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇಂಟ್ರೊಡಕ್ಷನ್ ಕ್ಲಾಸೇ ಅಷ್ಟು ಚೆನ್ನಾಗಾಗಿತ್ತು ಅಂದರೆ ಇನ್ನು ಮ್ಯಾಮು ಮೇಕಪ್ ಇನ್ನೂ ಹೇಗೆ ಹೇಳ್ಕೊಡ್ತಾರೆ. ಮೇಕಪ್ ಇದೆ, ಹೇರ್ ಸ್ಟೈಲ್ ಕ್ಲಾಸಸ್ ಇದೆ. ಬಟ್ ಹೇರ್ ಸ್ಟೈಲು ಅಷ್ಟೇ, ಇವನು ಲಕ್ಷ್ಮಿ ಮ್ಯಾಮ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿರೋರು ಬಂದು ಹೇಳ್ಕೊಡ್ತಾರೆ ಆಯಿತಾ. ಸಖತ್ತಾಗಿರುತ್ತೆ. ಮತ್ತು ನಾನು ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡಿದೆ ಅಂದರೆ, ನಾನು ಇನ್ಸ್ಟಾಗ್ರಾಮ್ದಲ್ಲಿ ಅವ್ರನ್ನ ಫಾಲೋ ಮಾಡ್ತಾ ಇದ್ನಲ್ವಾ, ಅವ್ರದ್ದು ಸ್ಟೂಡೆಂಟ್ದು ವರ್ಕ್ ಹೇಗಿರುತ್ತೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಅವ್ರ ಹತ್ರ ಹೋಗಲೇಬೇಕು ಅಂತ ಹೇಳ್ಕೊಂಡು ಹಠ ಮಾಡಿ ನಂದು ಅದೊಂದು ಇದಾಗಿತ್ತು, ಡ್ರೀಮ್ ಆಗಿತ್ತು. ಸೊ ಯಾಕಂದರೆ ನೆಕ್ಸ್ಟ್ ನಾನು ಏನು ಮಾಡಬೇಕಂತ ಇದ್ದೀನಿ, ಇದಕ್ಕೋಸ್ಕರ ಆದ್ರೂ ನಾನು ಅವ್ರ ಹತ್ರ ಹೋಗಿ ಕಲಿತು ಬರಲೇಬೇಕಂತಲೇ ಇದ್ದೆ. ತುಂಬಾ ಚೆನ್ನಾಗಿತ್ತು. ಇಂಟ್ರೊಡಕ್ಷನ್ ಕೂಡ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಈವನ್ ಚಿಕ್ಕ ಚಿಕ್ಕ ಪಾಯಿಂಟ್ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಪ್ರತಿಯೊಂದು ಹೇಗೆ ಆಗಿರಬಹುದು, 3 ಇಯರ್ಸಿಂದ ನಾನು ಮಾಡ್ಕೊಂಡು ಬಂದಿರಲೂಬಹುದು, ಬೇರೆ ಕಡೆಯಿಂದ ಕಲಿತು ಬಂದಿರಲೂಬಹುದು. ಇವರೊಂದು ಹೇಳ್ಕೊಟ್ಟಿರುವ ಲೆಸನ್ ಇದೆ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಸೊ ಹೇಗೆ ಹ್ಯಾಂಡಲ್ ಮಾಡೋದು, ಹೇಗಿರೋದು, ಕ್ಲೈಂಟ್ ಹತ್ರ ಹೇಗೆ ಮಾತಾಡಬೇಕು, ನೀವು ಹೇಗಿರಬೇಕು, ಎಲ್ಲ ಒಂದು ಪ್ರತಿಯೊಂದು ತುಂಬ ಡೀಟೇಲ್ ಆಗಿ ತುಂಬ ಚೆನ್ನಾಗಿ ಇಂಟ್ರಡಕ್ಷನ್ ಕ್ಲಾಸ್ನ ತಗೊಂಡ್ರು ಇವತ್ತು. ಸೊ ನಾಳೆ ಸೋಷಲ್ ಮೀಡಿಯಾ ಮಾರ್ಕೆಟಿಂಗು, ಸೋಷಲ್ ಮೀಡಿಯಾನ ಹೇಗೆ ಹ್ಯಾಂಡಲ್ ಮಾಡೋದು, ಇನ್ಸ್ಟಾಗ್ರಾಮ್ ಆಗಲಿ, ಹಾಗೆ ಫೋಟೋಸು ಸ್ಟೋರೀಸ್ ಎಲ್ಲ ಹೇಗೆ ಹಾಕಬೇಕು, ಯಾವ ಟೈಮಲ್ಲಿ ಹಾಕಬೇಕು, ಸೊ ಅದ್ರ ಬಗ್ಗೆ ಇದೆ. ಸೊ ತುಂಬಾ ಚೆನ್ನಾಗಿತ್ತು ಇವತ್ತಿಂದು ಕ್ಲಾಸ್ ಮಾತ್ರ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸಖತ್ ಟಯರ್ಡ್ ಆಯಿತು. ಟ್ರಾವ್ಲಿಂಗೇ ತುಂಬ ಟಯರ್ಡ್ ಆಗಿಬಿಡುತ್ತೆ. ಬೆಳಿಗ್ಗೆ ಲೇಟ್ ಆಗಿಬಿಟ್ಟಿತ್ತು. ಮೈಸೂರು ರೋಡಿಂದ ಮತ್ತೆ ಓಲೋ ಆಟೋ ಮಾಡ್ಕೊಂಡು ಹೋಗಿದ್ದೆ ನಾನು. ಸೊ ಹಾಗಾಗಿ ಆನ್ ಟೈಮ್ ಹೋಗಿ ರೀಚ್ ಆದೆ. ಇಲ್ಲಾಂದರೆ ನಿಜವಾಗ್ಲೂ ಲೇಟ್ ಆಗ್ತಿತ್ತು. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಮ್ಯಾಮ್ ಒಂದು 20 ಮಿನಿಟ್ಸ್ ಲೇಟಾಗಿಯೇ ಬಂದಿದ್ದರು. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಇವತ್ತಿನ ಕ್ಲಾಸು. ಸೊ ಈ ವಿಡಿಯೋನ ನಾನು ಇನ್ನೂ ಅಡುಗೆ ಮಾಡಬೇಕು, ಬಟ್ಟೆ ವಾಷಿಂಗಿಗೆ ಹಾಕಿದ್ದೀನಿ. ಅಡುಗೆ ಮಾಡಿ ಊಟ ಮಾಡಿ ಬೇಗ ಮಲಗಬೇಕು, ಇಲ್ಲಾಂದರೆ ತುಂಬ ಟಯರ್ಡ್ ಆಗುತ್ತೆ. ಬೆಳಿಗ್ಗೆ ಬೇಗ ಎದ್ದೇಳಬೇಕು. 8:30ಗೆ ಬಿಟ್ರೂ ಆಗಲ್ಲ, ಅಟ್ಲೀಸ್ಟ್ 8:15ಗೆಲ್ಲ ನಾನು ಇಲ್ಲಿಂದ ಬಿಡಲೇಬೇಕು. ಆವಾಗ ನಾನು ಆನ್ ಟೈಮ್ ಹೋಗಿ ರೀಚ್ ಆಗ್ತೀನಿ. ಇನ್ನು ಹೋಗ್ತಾ 10:30ಗೆಲ್ಲ ಹೋಗೋಕ್ಕಿರುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಎಷ್ಟು ಬೇಗ ಬಿಡ್ತೀನಿ. ಸಮ್ ಟೈಮ್ ಏನಾಗುತ್ತೆ, ನೈಸ್ ರೋಡಲ್ಲಿ ಬಸ್ಸುಗಳು ಸ್ಪೀಡಾಗಿ ಹೋಗುತ್ತೆ ಅಂತ ಹೇಳ್ತೀವಿ, BMTC ಬಸ್ಸು, BMTC. ಬಟ್ಟು ಇವತ್ತು ಡ್ರೈವರ್ ಅಂತೂ ಸಖತ್ ಸ್ಲೋ ಆಗಿ ಕರ್ಕೊಂಡೋದ್ರು. ಹಾಗಾಗಿ ನಂದು ಆಲ್ಮೋಸ್ಟ್ ಟೈಮ್ ಅಲ್ಲೇ ವೇಸ್ಟ್ ಆಯಿತು. ಸೊ ಹಾಗಾಗಿ ಈ ಮನೆಯಿಂದನೇ ಸ್ವಲ್ಪ ಬೇಗ ಬಿಟ್ಟರೆ ನನಗೂ ಒಳ್ಳೆಯದು. ಸೊ ಟೈಮ್ ಮ್ಯಾನೇಜ್ ಮಾಡೋಕ್ಕೂ ಸರಿಯಾಗುತ್ತೆ. ಇಲ್ಲಾಂದರೆ ಎವ್ರಿ ಡೇ ಮೈಸೂರು ರೋಡಿಂದ ನಾಗರಬಾವಿಗೆ 114 ರೂಪಾಯಿ ಕೊಟ್ಟು ಹೋಗ್ಲಿಕ್ಕಾಗೋದಿಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ಜಾಸ್ತಿ ನಡೆಯೋಕ್ಕಿಲ್ಲ, 7 ಮಿನಿಟ್ಸ್ ಏನೋ ನಡೆಯೋಕ್ಕಿದೆ. ಸೊ ಬೇಗ ಹೋಗೋದೇ ಬೆಸ್ಟು. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಹಾಗೆ ನಂದು ಈ 35-40 ಡೇಸ್ ಕ್ಲಾಸಲ್ಲಿ ಏನೇನಾಗುತ್ತೆ ಹೇಗಂತ ಫುಲ್ ಡೀಟೇಲ್ ಹೇಳೋದಿಲ್ಲ, ಬಟ್ ಅಟ್ಲೀಸ್ಟ್ ಮೇನ್ ಏನಿದೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.